ಓಂ ಶ್ರೀ ಮುಕ್ತಿನಾಗಾಯ ನಮಃ. ವೀಕ್ಷಕರೇ, ಸರ್ವಜ್ಞ ಈಗೇನು ಹೇಳ್ತಾನೆ? ಗಂಗೆ ಗೋದಾವರಿಯು ತುಂಗಭದ್ರೆಯು ಮತ್ತೆ ಹಿಂಗಡೆ ಮುಳುಗಿ ಫಲವೇನು, ನಿನ್ನಲ್ಲೇ ಲಿಂಗದ ಅರಿವಿಲ್ಲ ಸರ್ವಜ್ಞ. ಸಾಮಾನ್ಯವಾಗಿ ಏನು ಮಾಡ್ತಾರೆ, ಪ್ರಯಾಗ, ಕಾಶಿ ಎಲ್ಲ ಕಡೆನೂ ಹೋಗ್ತಾರೆ. ಯಾಕೆ? ಗೋದಾವರಿ, ಬ್ರಹ್ಮ, ತುಂಗ ಎಲ್ಲ ಕಡೆನೂ ಸ್ನಾನ ಮಾಡಿ ಬರೋದಕ್ಕೆ. ಸ್ನಾನ ಮಾಡಿದ್ರೆ ಏನಾಗುತ್ತೆ? ಅಯ್ಯೋ, ನಮ್ಮ ಕರ್ಮ ಎಲ್ಲ ಹೊರಟೋಗುತ್ತೆ, ಪುಣ್ಯ ಬರುತ್ತೆ. ಸ್ವಾಮಿ, ಹಾಗಾದರೆ ಅದೇ ಗಂಗೆ, ಗೋದಾವರಿ, ತುಂಗೆಯಲ್ಲಿ ಇರ್ತಕ್ಕಂತಹ ಮೀನು ಮೊಸಳೆ ಕತೆ ಏನು? ಸದಾ ನೀರಿನಲ್ಲೇ ಇರುತ್ತಲ್ಲ. ಬಲೆ ಹಾಕಿದ ತಕ್ಷಣ ಬಲೆಗೆ ಸಿಗಾಕೊಳ್ಳುತ್ತೆ. ಆ ಮೀನನ್ನು ತೆಗೆದು ತುಂಡು ತುಂಡು ಮಾಡಿ ತಿಂತಾರಲ್ಲ. ಏನಾಯಿತು ನಿನ್ನ ಕತೆ? ನಿಮಗೂ ಆ ಮೀನು ಮೊಸಳೆಗೂ ಏನು ವ್ಯತ್ಯಾಸ? ಹಾಗಾದರೆ ಏನು? ಶಿವನ ಆತ್ಮಲಿಂಗದ ನೆನಪು ಇಲ್ಲದೆ, ಆತ್ಮದ ಬಗ್ಗೆ ಅರಿವು ಇಲ್ಲದೆ ನೀವು ಎಲ್ಲಿ ಮುಳುಗಿದ್ರೂ ಪ್ರಯೋಜನ ಇಲ್ಲ. ರುದ್ರದ ಮಂತ್ರದಲ್ಲಿ ಹೇಳ್ತಾನೆ, ಮೊದಲು ನಿನ್ನಲ್ಲಿರ್ತಕ್ಕಂಥ ಆತ್ಮವನ್ನು ನೀನು ನೋಡು, ಅಲ್ಲೇ ಇದ್ದಾನೆ ಶಿವ. ಮೊದಲು ಶಿವನನ್ನು ಆವಾಹನೆ ಮಾಡ್ಕೋ, ಆಮೇಲೆ ಶಿವನಿಗೆ ಪೂಜೆ ಮಾಡು, ಆಗ ಶಿವ ಒಲಿತಾನೆ. ನಮ್ಮ ಜನ ದೊಡ್ಡ ದೊಡ್ಡ ಸಭೆಗಳನ್ನು ಮಾಡಿ, ದೊಡ್ಡ ದೊಡ್ಡ ಕಡಾಯಿಯಲ್ಲಿ ಹಾಲೆಗಳನ್ನು ತರಿಸಿ, ನೀರುಗಳನ್ನು ತರಿಸಿ ಅಭಿಷೇಕ ಮಾಡ್ತಾರೆ. ಅದು ಶಿವನಿಗೆ ತಲುಪತ್ತಿಯೇ? ಪುರೋಹಿತ ಮಾಡೋದು ಯಾತಕ್ಕೆ? ಸಂಭಾವನೆ ಸಿಗುತ್ತೆ ಅಂತ. ಮಾಡಿಸೋನು ಯಾಕೆ? ಹೆಸರು ಸಿಗಲಿ ಅಂತ ಬೋರ್ಡ್ ಹಾಕೊಂಬಿಟ್ಟಿರ್ತಾರೆ. ಒಂದು ಸಣ್ಣ ವಸ್ತು ಕೊಟ್ಟರೆ ಸೇವಾರ್ಥ ದಾರ. ನಾಚಿಕೆ ಆಗಲ್ವ ನಿನಗೆ? ಎಲ್ಲಿಂದ ತಂದೆಯಪ್ಪ ನೀನು? ಬರುವಾಗ ಬಂದಿದ್ದು ಬರಿಗೈ, ಹೋಗೋದು ಬರಿಗೈ. ಬಂದು ಹೋಗುಗಳ ನಡುವೆ ಎಲ್ಲ ಕೊಟ್ಟಿದ್ದು ಆ ಶಿವ. ಶಿವನ ಜ್ಞಾನ ಇಲ್ಲದೆ ಇದು ನಂದು, ನನ್ನ ಸೇವಾರ್ಥ, ಖಂಡಿತ ಹಾಗೆ ಹೆಸರನ್ನು ಹಾಕಬೇಡ. ನಿಂದು ಏನೂ ಇಲ್ಲ, ನಿಂದು ಏನೂ ಇಲ್ಲ. ಹಾಗಾಗಿ ನಿನಗೆ ಅರಿವಾಗಬೇಕಾದ್ದು ಆತ್ಮದ ಜ್ಞಾನ. ಎಲ್ಲೆಲ್ಲೋ ನಾನು ಸ್ನಾನ ಮಾಡಿದ್ದೀನಿ, ಎಲ್ಲೆಲ್ಲೋ ನಾನು ತಪಸ್ಸು ಮಾಡಿದ್ದೀನಿ, ಎಲ್ಲೆಲ್ಲೋ ಅಭಿಷೇಕ ಮಾಡಿದ್ದೀನಿ, ಎಲ್ಲೆಲ್ಲೋ ಪೂಜೆ ಮಾಡಿದ್ದೀನಿ. ಅದ್ಯಾವುದು ನಿನಗೆ ಸಲ್ಲೋದಿಲ್ಲ. ನಿನಗೆ ಬೇಕಾಗಿರೋದು ನಿನ್ನ ಆತ್ಮದ ಅರಿವು ನಿನಗಿರಬೇಕು, ಶಿವನ ಲಿಂಗದ ಅರಿವಿರಬೇಕು, ಶಿವನನ್ನು ಧ್ಯಾನ ಮಾಡಬೇಕು. ಆಗ ಮಾತ್ರ ನೀನು ಜ್ಞಾನಿಯಾಗಿ ಸ್ವರ್ಗವನ್ನು ನೋಡುವೆ, ಮುಕ್ತಿಯನ್ನು ನೋಡುವೆ, ದೇವನ ಕೃಪೆಯನ್ನು ನೋಡುವೆ. ನೀನು ಮಾಡಬೇಕಾದ್ದೇನು? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.